ವರ್ಷಗಳ ಬಳಿಕ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ತೆರೆಯಲಾಗಿದೆ. ಆ ದೇವಾಲಯದ ರತ್ನ ಭಂಡಾರದಲ್ಲಿ ವಜ್ರ ಇದೆ, ಚಿನ್ನ ಇದೆ, ಬೆಳ್ಳಿ ಇದೆ, ಇನ್ನು ಮಹತ್ವದ ಬೆಲೆ ಬಾಳುವ ವಸ್ತುಗಳೇ ಇದೆ ಎನ್ನುವಂತ ವಿಚಾರ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಜಗತ್ತಿನ ಅತ್ಯಂತ ಶ್ರೀಮಂತ ಸಮೃದ್ಧ ದೇವಾಲಯಗಳ ಪಟ್ಟಿಯಲ್ಲಿ ತಿರುಪತಿಯ ಬಾಲಾಜಿ ದೇವಾಲಯ, ಕೇರಳದ ಅನಂತ ಪದ್ಮನಾಭ ದೇವಾಲಯ ಸದಾ ಸುದ್ದಿಯಲ್ಲಿರುತ್ತೆ. ಆದರೆ ಸದ್ಯ ಸುದ್ದಿಯಲ್ಲಿರೋದು ಒಡಿಸಾದ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ. ಆ ದೇವಾಲಯದ ರತ್ನ ಭಂಡಾರದಲ್ಲಿ ವಜ್ರ ಇದೆ, ಚಿನ್ನ ಇದೆ, ಬೆಳ್ಳಿ ಇದೆ, ಇನ್ನು ಮಹತ್ವದ ಬೆಲೆ ಬಾಳುವ ವಸ್ತುಗಳೇ ಇದೆ ಎನ್ನುವಂತ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಹೌದು, 46 ವರ್ಷಗಳ ಬಳಿಕ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ತೆರೆಯಲಾಗಿದೆ. ಹಾಗಾದ್ರೆ ಏನಿದು ರತ್ನ ಭಂಡಾರ? ಆ ರತ್ನ ಭಂಡಾರದಲ್ಲಿ ಏನಿದೆ? ಅದರಲ್ಲೂ 46 ವರ್ಷಗಳ ಬಳಿಕ ಈ ರತ್ನ ಭಂಡಾರವನ್ನ ತೆರೆಯಲಾಗಿದೆ. ಹಾಗಾದ್ರೆ ಇದರಲ್ಲಿ ಏನಿದು? ಇವೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಉತ್ತರವನ್ನ ನೀಡ್ತೀನಿ. ಒಡಿಶಾದ ಪುರಿಯಲ್ಲಿರುವ 12ನೇ ಶತಮಾನದ ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದ ಅಪಾರ ಚಿನ್ನಾಭರಣಗಳನ್ನ ಸಂಗ್ರಹಿಸಿ ಇಡಲಾಗಿರುವ ರತ್ನ ಭಂಡಾರ ಎಂದು ಕರೆಯಲಾಗುತ್ತೆ. ಕೋಣೆಯನ್ನ 46 ವರ್ಷಗಳ ಬಳಿಕ ಭಾನುವಾರ ತೆರೆಯಲಾಯಿತು. ರತ್ನ ಭಂಡಾರದ ದುರಸ್ತಿ ಮತ್ತು ಆಭರಣಗಳ ಮೌಲ್ಯಮಾಪನ ಉದ್ದೇಶದಿಂದ ಈ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಭಾನುವಾರ ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಅಧಿಕಾರಿಗಳು ಮತ್ತು ದೇಗುಲದ ಮುಖ್ಯಸ್ಥರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನ ನಡೆಸಿ ಬಳಿಕ ಮಧ್ಯಾಹ್ನ 1:28ಕ್ಕೆ ಬೀತರ್ ಭಂಡಾರ ಅಂದ್ರೆ ಒಳಕೋಣೆ, ಇನ್ನು ಬಾಹರ್ ಭಂಡಾರ ಅಂದ್ರೆ ಹೊರಕೋಣೆ, ಇವೆರಡು ಬಾಗಿಲನ್ನ ತೆರೆಯಲಾಯಿತು. ಹೊರಕೋಣೆಯಲ್ಲಿ ಪುರಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವರಿಗೆ ವಿಶೇಷ ದಿನಗಳಂದು ಪೂಜೆಗೆ ಬಳಸುವ ಚಿನ್ನಾಭರಣಗಳನ್ನ ಇಡಲಾಗಿದ್ದು ಅದರ ದ್ವಾರವನ್ನ ಕಾಲಕ್ಕೆ ತೆರೆಯಲಾಗುತ್ತೆ. ಆದರೆ ಒಳಕೋಣೆಯ ದ್ವಾರವನ್ನ 1978ರ ಬಳಿಕ ಇದೇ ಮೊದಲ ಬಾರಿಗೆ ತೆರೆಯಲಾಯಿತು. ಈ ಒಳಕೋಣೆಯಲ್ಲಿ ಪೂರಿ ದೇಗುಲಕ್ಕೆ ಭಕ್ತರು ಮತ್ತು ಹಿಂದಿನ ರಾಜ ಮನೆತನದವರು ನೀಡಿದ ಕಾಣಿಕೆಯನ್ನ ಸಂಗ್ರಹಿಸಿ ಇಡಲಾಗಿದೆ. ಇವುಗಳ ಮೌಲ್ಯ ಸಾವಿರಾರು ಕೋಟಿ ರೂಪಾಯಿ ಇರಬಹುದು ಎಂದು ಊಹಿಸಲಾಗಿದೆ. ಈ ಹಿಂದೆ 1978ರಲ್ಲಿ ಭಂಡಾರವನ್ನ ತೆರೆಯಲಾಗಿದ್ರು. ಆದರೂ ಕೂಡ ಅಲ್ಲಿನ ವಸ್ತುವನ್ನ ನಿಖರವಾಗಿ ಲೆಕ್ಕಾಚಾರವನ್ನ ಹಾಕಿರಲಿಲ್ಲ. ಇನ್ನು ಪೂರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಖಜಾನೆ ಭಾರಿ ಸದ್ದು ಮಾಡ್ತಿದೆ. ಹಾಗಾದ್ರೆ ಏನಿದು ರತ್ನ ಭಂಡಾರ? ಹೌದು, ರತ್ನ ಭಂಡಾರದ ಒಳಕೋಣೆಯಲ್ಲಿ ಪೂರಿ ದೇಗುಲಕ್ಕೆ ಅಲ್ಲಿನ ಭಕ್ತರು ಮತ್ತು ಹಿಂದಿನ ರಾಜ ಮನೆತನದವರು ನೀಡಿದ ಅಮೂಲ್ಯ ಕಾಣಿಕೆಗಳನ್ನ ಸಂಗ್ರಹಿಸಿ ಇಡಲಾಗಿದೆ. ಇವುಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯದ ಅನೇಕ ಪಾತ್ರೆಗಳು ಇವೆ ಅಂತ ಹೇಳಲಾಗಿದೆ. ಇಂತಹ ಸಮೃದ್ಧ ಭರಿತ ರತ್ನ ಭಂಡಾರದಲ್ಲಿ ಎಷ್ಟು ನಿಧಿ ಇರಬಹುದು ಎನ್ನೋ ಪ್ರಶ್ನೆ ಮೂಡುತ್ತೆ. ಹೌದು, 2018ರಲ್ಲಿ ಅಂದಿನ ಕಾನೂನು ಸಚಿವ ಪ್ರತಾಪ್ ಜೈನ ಒಡಿಶಾ ವಿಧಾನಸಭೆಗೆ ಹೇಳಿಕೆಯನ್ನ ನೀಡಿದ್ರು. ರತ್ನ ಭಂಡಾರವನ್ನು ಕೊನೆಯ ಬಾರಿಗೆ ಅಂದರೆ 1978ರಲ್ಲಿ ತೆರೆದಾಗ ಸುಮಾರು 12,500 ಬರಿ, ಒಂದು ಬರಿ ಎಂದರೆ 11.66 ಗ್ರಾಂಗೆ ಸಮಾನ ಚಿನ್ನಗಳು ಇದೆ ಅಂತ ಉಲ್ಲೇಖಿಸಿದ್ರು. ಅಲ್ಲದೆ 22,000 ಬರಿಗೂ ಅಧಿಕ ತೂಕದ ಬೆಳ್ಳಿಯ ಪಾತ್ರೆಗಳು ಇದ್ದವು ಅಂತ ಉಲ್ಲೇಖಿಸಿದ್ರು. ಇನ್ನು 46 ವರ್ಷಗಳ ಬಳಿಕ ರತ್ನ ಭಂಡಾರವನ್ನ ಭಾನುವಾರ ತೆರೆಯುವಾಗ ಹಾವುಗಳು ಇದೆ ಎನ್ನುವಂತ ಅಚಲ ನಂಬಿಕೆ ಇದೆ. ಈ ನಡುವೆ ರತ್ನ ಭಂಡಾರವನ್ನ ಕಾಯಲು ಹಾವುಗಳೇ ಇರುತ್ತವೆ ಎನ್ನುವುದರಿಂದ ಹೀಗಾಗಿ ಭಾನುವಾರದ ಪ್ರಕ್ರಿಯೆ ವೇಳೆ 2 ಹಾವು ಹಿಡಿಯುವ ತಂಡಗಳನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿತ್ತು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಾದಿ, ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಎಲ್ಲ ಕೆಲಸಗಳನ್ನ ಮಾಡಿದ್ದೇವೆ. ನಾವು ಮೊದಲು ರತ್ನ ಭಂಡಾರದ ಹೊರಕೋಣೆಯನ್ನ ತೆರೆದಿದ್ದೇವೆ ಮತ್ತು ಅಲ್ಲಿ ಇರಿಸಲಾಗಿದ್ದ ಎಲ್ಲ ಆಭರಣಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ದೇವಾಲಯದ ದೊಳಗಿನ ತಾತ್ಕಾಲಿಕ ಸ್ಟ್ರಾಂಗ್ ರೂಮ್ಗೆ ಸ್ಥಳಾಂತರಿಸಲಾಗಿವೆ.
ನಾವು ಸ್ಟ್ರಾಂಗ್ ರೂಮ್ ಅನ್ನ ಮುಚ್ಚಿದ್ದೇವೆ. ಇದಾದ ಬಳಿಕ ಅಧಿಕೃತ ವ್ಯಕ್ತಿಗಳು ಖಜಾನೆಯ ಒಳಕೋಣೆಗೆ ನುಗ್ಗಿ 3 ಬೀಗಗಳಿದ್ದವು. ಜಿಲ್ಲಾಡಳಿತ ಬಳಿ ಇರುವ ಕೀಗಳಿಂದ ಯಾವುದೇ ಬೀಗವನ್ನ ತೆರೆಯಲಾಗಲಿಲ್ಲ. ಆದ್ದರಿಂದ SOP ಪ್ರಕಾರ 3 ಬೀಗಗಳನ್ನ ತೆರೆದಿದ್ದೇವೆ. ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ನಾವು ಅದನ್ನ ಮುರಿದು ನಂತರ ನಾವು ಒಳಗೆ ಕೋಣೆಯನ್ನ ಪ್ರವೇಶಿಸಿ ಕಪಾಟುಗಳು ಮತ್ತು ಸುಂದಕಗಳಿಂದ ಇರಿಸಲಾಗಿದ್ದ ಬೆಲೆ ಬಾಳುವ ವಸ್ತುಗಳನ್ನ ಪರಿಶೀಲನೆ ಮಾಡಿದ್ದೇವೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಬೆಲೆ ಬಾಳುವ ವಸ್ತುಗಳನ್ನ ಒಳಗಿನ ಕೊಠಡಿಯಿಂದ ತಕ್ಷಣವೇ ಸ್ಥಳಾಂತರಿಸದಿರಲು ಸಮಿತಿ ನಿರ್ಧರಿಸಿ ಅಂತ ಪಾದಿ ಹೇಳಿದರು. ಬೆಲೆ ಬಾಳುವ ವಸ್ತುಗಳನ್ನ ಸ್ಥಳಾಂತರಿಸುವ ಪ್ರಕ್ರಿಯೆ ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸಾಧ್ಯವಾಗಲಿಲ್ಲ. ಬಹುದಾ ಯಾತ್ರ ಮತ್ತು ಸೂರ್ಯ ವೇಷ ವಿಧಿವಿಧಾನಗಳು ಮುಗಿದ ನಂತರ ಆಭರಣಗಳನ್ನ ಸ್ಥಳಾಂತರಿಸುವ ದಿನಾಂಕವನ್ನ ನಿರ್ಧರಿಸುತ್ತೇವೆ ಎಂದು ಅವರು ಹೇಳಿದರು. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯ ವಿಗ್ರಹಗಳು ಪ್ರಸ್ತುತ ಗುಂಡಿಚಾ ದೇವಾಲಯದಲ್ಲಿ. ಅಲ್ಲಿ ಅವುಗಳನ್ನು ಜುಲೈ 7ರಂದು ರಥಯಾತ್ರೆಯ ಸಮಯದಲ್ಲಿ ಕೊಂಡೊಯ್ಯಲಾಯಿತು. ಹೀಗಾಗಿ ಮುಂದಿನ ಹಂತದಲ್ಲಿ ವಿಧಿವಿಧಾನಗಳು ಮುಗಿದ ಮೇಲೆ ಮುಂದಿನ ಪ್ರಕ್ರಿಯೆ ಆರಂಭವಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ಪೂರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೋಣೆಯನ್ನ 46 ವರ್ಷಗಳ ಬಳಿಕ ತೆರೆಯಲಾಗಿದೆ. ಇನ್ನು ಅದರಲ್ಲಿರುವ ಖಜಾನೆಯ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನ ಪರಿಶೀಲನೆ ಮಾಡಿದೆ. ಸದ್ಯ ಪೂರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಸುದ್ದಿ ಎಲ್ಲೆಡೆ ಮನೆ ಮಾಡಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.